ಹಾಗೂ ಸಹೋದರಿಯನ್ನ ಕೊಲೆ ಮಾಡಿದಂತ ಆ ರಾಜೀವನ ವಂಶ ಸರ್ವನಾಶ ಮಾಡುವುದಕ್ಕಾಗಿ. ಹಾಗಾಗಿ ಮೊನ್ನೆಯ ದಿನ ಆ ರಾಜೀವನ ಸಹೋದರಿ ರಕ್ಷಿತಾಳ ಸಂಬಂಧ ಬೆಳೆಸಿ ಮಜಾ ಮಾಡಿಕೊಂಡು ಯುಕ್ತಿಯಿಂದಲೇ ಅವರ ವಂಶ ಸಂಹಾರ ಮಾಡಬೇಕೆಂಬ ಛಲ ಫಲವಾಗಿ ಬರದೆ ಹೋಯಿತು. ಚಿಂತೆ ಇಲ್ಲ, ಆದ್ರೂ ಅವಳ ಮದುವೆಗೆ ಯಾರೆಂದಿಗೂ ಆಸ್ಪದೆ ಕೊಡುವುದಿಲ್ಲ. ನನಗೆ ಒಲಿಯದ ಹೆಣ್ಣು ಯಾರಣ್ಣ ಅವಳು? ಅದೇ ಆ ರಾಜೀವನ ಸಹೋದರಿ ರಕ್ಷಿತಾ. ರಕ್ಷಿತಾಳ ಸಂಬಂಧ ಬೆಳೆಸಿ ನಮ್ಮ ತಂದೆ ತಂಗಿಯರ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಆ ದಿನ ಅವರ ಮನೆಗೆ ಹೋಗಿದ್ದೆ. ಆದರೆ ಆ ರಾಜೀವ ಅವನ ತಂಗಿ ನನಗೆ ಕೊಡಲಾರನೆಂದು ಅವಮಾನಿಸಿ ಕಳುಹಿಸಿದ್ದಾನೆ. ರಾಜೀವ ನಿಮ್ಮನ್ನ ಅವಮಾನಿಸಿದರೆ ಈಗಲೇ ನಾವು ಮೂವರು ಹೋಗಿ ಆ ರಾಜೀವನ್ನೇ ಮಾಡಿ ಬರೋಣ. ಹೌದಣ್ಣ, ನಮ್ಮನೆ ನೋಡಿ ಭಯ ಪಡ್ತಾ ಇದ್ದ ಜನ ನಮ್ಮನ್ನ ಎದುರು ನಿಂತು ಮಾತಾಡ್ತಾರಂದ್ರೆ ಬದುಕಿತ್ತು ಸತ್ತಂತೆ ಅಲ್ವಾ? ದಾರಿಯಲ್ಲಿ ನೋಡಿದ ತಕ್ಷಣ ನಮಸ್ಕರಿಸುತ್ತಿದ್ದರು. ಈಗ ತಿರಸ್ಕರಿಸುವಷ್ಟು ಮಟ್ಟಿಗೆ ಬೀದಿಗೆ ಬಂದು ಬಿಟ್ಟಿದ್ದಾರೆ ಜನ. ಅದರಲ್ಲೂ ಆ ರಘುನಾಥನ ಸಹೋದರಿ ಅಕ್ಷತಾ ನನಗೆದುರಾಗಿ ನನ್ನನ್ನೇ ಸೋಲಿಸಿದರು. ಮೀಸೆ ಇಲ್ಲದವರಿಗೆ ಅಷ್ಟೊಂದು ಪೋಗ್ರಿ ಇರ್ಬೇಕಾದ್ರೆ ಮೀಸೆ ಇತ್ತು ನಮ್ಗೆ ಎಷ್ಟಿರ್ಬೇಡ. ವಿಧಾನವೇ ಪ್ರಧಾನ. ಉಳ್ಳನ್ನ ಒಳ್ಳಿನಿಂದಲೇ ತೆಗೆಯೋಣ. ಈಗಾಗಲೇ ರಕ್ಷಿತಾಳನ್ನು ರಘುನಾಥನಿಗೆ ಕೊಟ್ಟು ಅಕ್ಷತಾಳನ್ನು ರಾಜೀವನಿಗೆ ಕೊಟ್ಟು ಮದುವೆ ಮಾಡುವ ಹುನ್ನಾರ ನಡೆಸಿದ್ದಾರೆ. ಅವರ ಮದುವೆ ನಡೆಯಬಾರದು, ನಡೆಯಬಾರದು. ಹೌದಣ್ಣ, ನಮಗೆ ಸಿಗದ ಹೆಣ್ಣು ಅವರಿಬ್ಬರಿಗೂ ಸಿಗಬಾರದು. ಅಕ್ಷತಾ ಮತ್ತು ರಕ್ಷಿತಾ ಹೇಗೆ ಮದುವೆ ಆಗ್ತಾರಂತ ನಾನು ಭರತ ನೋಡ್ಕೋತೀನಿ. ಕಾಲಿಗೆ ಬಿದ್ದರೆ ಶ್ರಮಿಸುತ್ತೇವೆ. ಎತ್ತಿ ಮುಂದೆ ಬಂದು ನಿಂತರೆ ಅಷ್ಟು ಕೆಲಸ ಮಾಡ್ರಿ, ಮಿಕ್ಕಿದ್ನ ನಾನ್ ನೋಡ್ಕೋತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಮಾಮ, ನಮ್ಮೂರಲ್ಲಿ ನೀನು ಕಿರಿಯವನಾದರೂ ತುಂಬಾ ಬುದ್ಧಿವಂತ. ಯಾವುದೇ ವೇಳೆಯಲ್ಲಿ ಮದುವೆ ನಡೆದ್ರು ಅಕ್ಷತಾ ಮತ್ತು ರಕ್ಷಿತಾಳ ಮದುವೆ ನಿಲ್ಲಿಸಬೇಕು. ನಮ್ಮ ವಿರುದ್ಧ ಸೆಣಸಾಡುವವರನ್ನ ಹೆಣ ಮಾಡಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಶಾಂತಿ ಸಿಗಬೇಕಾದರೆ ಮೊದಲು ಮದುವೆ ಪೂರ್ವದ ಗರ್ವದ ಕಿಚ್ಚಿನ ಹೊಡೆತಕ್ಕೆ ಬೂದಿಯಾಗಲೇಬೇಕು. ಅಂದಾಗಲೇ